ಗೀತಾ ಮಹಾತ್ಮೆ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಭಗವದ್ಗೀತೆಯ 4ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ ಮಾತುಗಳಿವು. ಯಾರಿಗೆ ಯಾವುದೇ ಪ್ರಕಾರದ ಆಸೆ ಇಲ್ಲವೋ, ಯಾರು ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವನೋ, ಯಾರು ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿದ್ದಾನೋ, ಅಂತಹ ಸಾಂಖ್ಯ ಯೋಗಿಯು ಕೇವಲ ಶರೀರ ಸಂಬಂಧವಾದ ಕರ್ಮಗಳನ್ನು ಮಾಡುತ್ತಿದ್ದರೂ ಪಾಪವನ್ನು ಹೊಂದುವುದಿಲ್ಲ. ಭಗವಂತನ ಈ ಮಾತುಗಳ ಯಥಾರ್ಥವನ್ನು ಹೇಳುವ ಒಂದು ದೃಷ್ಟಾಂತವನ್ನು ಇಲ್ಲಿ ಉಲ್ಲೇಖಿಸಬಹುದು. ಗಂಗಾ ನದಿಯ ಒಂದು ದಂಡೆಯಲ್ಲಿ ವಿಶ್ವಾಮಿತ್ರ ಋಷಿಗಳು ತಪಸ್ಸು ನಡೆಸಿದ್ದರು. ಇನ್ನೊಂದು ದಂಡೆಯಲ್ಲಿ ವಸಿಷ್ಠರ ಆಶ್ರಮ. ವಸಿಷ್ಠರ 100 ಜನ ಮಕ್ಕಳ ಸಾವಿಗೆ ವಿಶ್ವಾಮಿತ್ರರೇ ಕಾರಣರಾಗಿದ್ದರೂ ನಿರ್ವಿಕಾರ ಶಾಂತ ಹೃದಯದ ವಸಿಷ್ಠರು ವಿಶ್ವಾಮಿತ್ರರಿಗೆ ಆಹಾರ ಕಳಿಸ ಬಯಸಿದರು. ಪತ್ನಿ ಅರುಂಧತಿಗೆ ಹೇಳಲು ಅರುಂಧತಿ ಒಪ್ಪಿದಳು. ಆದರೆ ಗಂಗೆ ತುಂಬಿ ಹರಿಯುತ್ತಿದ್ದಳು. ಹೇಗೆ ಹೋಗಲಿ ಎಂಬ ಪತ್ನಿಯ ಪ್ರಶ್ನೆಗೆ, ನಿತ್ಯ ಉಪವಾಸಿಗೆ ಆಹಾರ ಒಯ್ಯುತ್ತಿದ್ದೇನೆ, ದಾರಿ ಬಿಡು ಎಂದು ಗಂಗೆಯಲ್ಲಿ ಪ್ರಾರ್ಥಿಸು, ಅವಳು ಹಾದಿ ಬಿಡುತ್ತಾಳೆ ಎಂದರು ವಸಿಷ್ಠರು. ಅರುಂಧತಿ ಹಾಗೇ ಮಾಡಿದಳು. ಗಂಗೆ ದಾರಿ ಬಿಟ್ಟಳು. ಆಚೆ ದಂಡೆಗೆ ಹೋಗಿ ತಪಸ್ವಿ ವಿಶ್ವಾಮಿತ್ರರಿಗೆ ಭೋಜನ ಬಡಿಸಿದಳು. ತಿರುಗಿ ಆಶ್ರಮಕ್ಕೆ ಹೊರಟಾಗ ಆಗಲೂ ಗಂಗೆ ತುಂಬಿ ಹರಿಯುತ್ತಿದ್ದಳು. ಹೇಗೆ ಮರಳಲಿ? ಅರುಂಧತಿ ವಿಶ್ವಾಮಿತ್ರರಲ್ಲಿ ಪ್ರಶ್ನಿಸಿದಳು. ನಿತ್ಯ ಬ್ರಹ್ಮಚಾರಿಯ ಬಳಿಗೆ ಹೋಗುತ್ತಿದ್ದೇನೆ, ದಾರಿ ಬಿಡು ಎಂದು ಪ್ರಾರ್ಥಿಸು, ವಿಶ್ವಾಮಿತ್ರರ ಪರಿಹಾರ. ಅರುಂಧತಿ ಹಾಗೇ ಮಾಡಿದಳು. ಆದರೆ ನಾನೇ ಆಹಾರ ಒಯ್ಯುತ್ತಿರುವ ಈ ವಿಶ್ವಾಮಿತ್ರ ನಿತ್ಯ ಉಪವಾಸಿ ಹೇಗೆ? ನಾನೇ 100 ಜನ ಮಕ್ಕಳನ್ನು ಹೆತ್ತಿರುವಾಗ ನನ್ನ ಪತಿ ವಸಿಷ್ಠರು ಬ್ರಹ್ಮಚಾರಿ ಹೇಗೆ? ದಾರಿಯುದ್ದಕ್ಕೂ ಅವಳ ತಲೆ ತಿಂದ 2 ಪ್ರಶ್ನೆಗಳು. ವಿಧಿಪೂರ್ವಕವಾಗಿ ತುತ್ತು ತುತ್ತಿಗೂ ಪರಮಾತ್ಮನನ್ನು ಸ್ಮರಿಸುತ್ತಾ ಉಣ್ಣುವವನು ಉಂಡರೂ ನಿತ್ಯ ಉಪವಾಸಿ. ತನ್ನ ಪತ್ನಿಯನ್ನು ಅನಿಷಿದ್ಧವಾಗಿ ಭೋಗಿಸುವವನು ಭೋಗಿಸಿದರೂ ಆತ ನಿತ್ಯ ಬ್ರಹ್ಮಚಾರಿ. ಅರುಂಧತಿಯ ಪ್ರಶ್ನೆಗಳಿಗೆ ವಸಿಷ್ಠರ ಸಮಾಧಾನ. ಹೀಗೆ ಯಾರು ಈ ಪ್ರಕಾರ ಬಾಹ್ಯ ವಸ್ತುಗಳೊಡನೆ ಸಂಬಂಧವಿರಿಸದೆ ನಿರಂತರ ಅಂತರಾತ್ಮನಲ್ಲೇ ಸಂತುಷ್ಟನಾಗಿರುತ್ತಾನೋ, ಆ ಸಾಂಖ್ಯ ಯೋಗಿಯು ಒಂದೇ ಒಂದು ಯಜ್ಞ ದಾನಾದಿ ಕರ್ಮಗಳನ್ನು ಅನುಷ್ಠಾನ ಮಾಡದೆ ಕೇವಲ ಶರೀರ ಸಂಬಂಧಿ ಊಟ ತಿಂಡಿ ಮೊದಲಾದ ಕರ್ಮವನ್ನೇ ಮಾಡುವವನಾದರೂ ಅವನು ಪಾಪಕ್ಕೆ ಭಾಗಿಯಾಗುವುದಿಲ್ಲವೆಂಬ ಭಾವವನ್ನು ಇಲ್ಲಿ ತೋರಿಸಲಾಗಿದೆ. ಏಕೆಂದರೆ ಅವನ ಕರ್ಮವು ಆಸಕ್ತಿಯಿಂದ, ಫಲದ ಇಚ್ಛೆಯಿಂದ ಅಥವಾ ಅಹಂಕಾರ ಪೂರ್ವಕ ಮೋಹದಿಂದ ಮಾಡಲ್ಪಡದೆ ಆಸಕ್ತಿ, ಫಲಾಪೇಕ್ಷೆ, ಅಹಂಕಾರರಹಿತ ಶಾಸ್ತ್ರ ಸಮ್ಮತವಾದ ತ್ಯಾಗವಾಗಿದೆ. ಇದರಲ್ಲಿ ಜಗತ್ತಿನ ಹಿತ ಅಡಗಿದೆ. ಹರಿ ಓಂ.